ಸರ್ ಮೋಸ್ಟ್ಲಿ ಕೇಕಲ್ಲೇ ಬಾಂಬ್ ಇದೆ ಅನ್ಸುತ್ತೆ ಸರ್. ವಿಶ್ವನಾಥ್ ಸರ್ ಚೆಕ್ ಮಾಡಿ. ಸರ್ ಕೇಕ್ ಒಳಗಡೆ ಬಾಂಬ್ ಇರೋದು ಕನ್ಫರ್ಮ್ ಸರ್. ಇಲ್ಲಿದ್ದೀನಿ. ಮೇಡಮ್ ನೀವು ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಇರಿ ಮೇಡಮ್. ಇಲ್ಲ ನನ್ನ ಮಕ್ಕಳು ಬಿಟ್ಟು ಎಲ್ಲೂ ಬರಲ್ಲ. ಅಲ್ಲ ಮೇಡಮ್, ರಿಸ್ಕ್ ತಗೋಬೇಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್ ಸರ್. ನಾವಿಲ್ಲ ಅಂದ್ರೆ ಮಕ್ಕಳು ಗಾಬರಿ ಆಗ್ತಾರೆ. ಪ್ಲೀಸ್. ದೇವ್ರೆ, ಗೌತಮ್, ಭೂಮಿಕಾ ಮತ್ತೆ ಮಕ್ಕಳಿಗೆ ಏನೂ ಆಗದಿರತ್ತ ನೋಡ್ಕೊ. ನೀವೇ ಕಾಪಾಡಬೇಕು. ತಂಗಿಯವ್ವ, ನೀನು ಧೈರ್ಯವಾಗಿರು, ಏನೂ ಆಗಲ್ಲ, ಏನೂ ಆಗಲ್ಲ. ಹೇಗಣ್ಣ ಧೈರ್ಯವಾಗಿರ್ಲಿ? ಮಕ್ಕಳನ್ನ ಈ ಥರ ನೋಡಕ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಸಂಕಟ ಆಗ್ತಾ ಇದೆ ಅಣ್ಣ. ದೇವ್ರೆ, ಏನೂ ಆಗದೆ ನೀನೇ ಕಾಪಾಡಬೇಕು. ವಿಶ್ವನಾಥ್ ಮೊದಲು ಕ್ಲಿಯರ್ ಮಾಡಿ ಅದನ್ನ. ಸರ್ ಭಯಪಡ್ಬೇಡಿ ಸರ್, ಕೇಕ್ ಮೇಲೆ ಪ್ರೆಸರ್ ಬಿಡ್ಬೇಡಿ ಸರ್. ಇಲ್ಲ ಸರ್, ನಾನೊಂದು ನಿಧಾನವಾಗಿ ರಿಮೂವ್ ಮಾಡ್ತೀನಿ. ಹಾಂ ಸರ್. ಬಾಸ್, ನನ್ನ ಹತ್ರನೇ ಸುಳ್ಳು ಹೇಳ್ತಾರಲ್ಲ ಬಾಸ್. ನಂಗೆ ಗೊತ್ತು ಈ ಕೆಲಸ ನಿಮ್ಮಿಂದಲ್ದೆ ಇನ್ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ. ನಂಗೆ ಗೊತ್ತು ನೀವೇ ಇದನ್ನು ಮಾಡಿರೋದು. ಲೋ, ನಾನು ಅಲ್ಲ ಕಣೋ, ನಂಬೋ. ನೀವು ಏನೇ ಮಾಡಿದ್ರು ಯಾರಿಗೂ ಗೊತ್ತಾಗಬಾರ್ದು ಅಂತ ಸೈಲೆಂಟಾಗಿ ಮಾಡಿರ್ತಿದ್ದ. ಅದೇ ನಿಮ್ಮ ಸ್ಟೈಲು. ನೀವೊಂಥರ ಸೈಲೆಂಟ್ ಕಿಲ್ಲರ್ ಬಾಸ್. ಅಟ್ಲೀಸ್ಟ್ ನನಗಾದರೂ ಒಂದು ಚಿಕ್ಕ ಹಿಂಟ್ ಕೊಡ್ಬೋದಿತ್ತಲ್ಲ ಬಾಸ್. ಲೋ, ನಾನು ಮಾಡಿಲ್ವೋ, ಆವಾಗಿಂದ ಅದೇ ವಿಷಯ ಇಟ್ಕೊಂಡು ತಿಕ್ತಾನೆ ಇದೆಯಲ್ಲೋ ನೀನು. ಆಯ್ತು ಹೇಳಿ ಬಾಸ್, ಅಲ್ಲಿ ಏನಾಗ್ತಿದೆ ಅಂತ ಕೇಳೋಣ. ಹಲೋ, ಹಾಂ, ಹೌದಾ? ಏಯ್, ಯಾಕೋ ಏನಾಯ್ತು? ಈ ಲೆವೆಲ್ ಟೆನ್ಷನ್ ಆಗ್ತಿದ್ಯಾ? ಬ್ಲಾಸ್ಟ್ ಆಗೋಯ್ತೇನೋ? ಮತ್ತೇನು ಹೇಳು ಬಾಸ್. ಬಾಂಬ್ ಸ್ಕಾಟ್ ಬಂದ್ಬಿಟ್ಟು ಬಾಂಬ್ನ ಡಿಫ್ಯೂಸ್ ಮಾಡಿಬಿಟ್ಟಿದಾರಂತೆ ಬಾಸ್. ಸ್ಕ್ವಾಡ್ ಬಾಯ್ ಯೋಸೆ ಮಾಡ್ಲಾಕ. ಯಾರಿಗೂ ಏನೂ ಆಗಿಲ್ಲಂತೆ. ಸರಿ ಇಲ್ಲ ಕಣ ಇವ್ರುಗಳು. ಈ ಕಬಾಬ್ ಮೇ ಹಡ್ಡಿ ಅಂತಾರೆ ಗೊತ್ತಾ, ಹಂಗೆ ಇವ್ರುಗಳನ್ನ ನೋಡಿನ ಗಾದೆ ಸೃಷ್ಟಿ ಮಾಡಿರ್ತಾರೆ ಅವಾಗಿನ ಕಾಲದಲ್ಲಿ. ನಿಜ ಕಣ, ಒಂದು ವೇಳೆ ಇದನ್ನೇನಾದರೂ ನಾನು ಪ್ಲ್ಯಾನ್ ಮಾಡಿದ್ದಿದ್ರೆ ಯಾವುದೇ ಕಾರಣಕ್ಕೂ ಅವ್ರುಗಳು ಎಸ್ಕೇಪ್ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ನನ್ನ ಇಂಟೆನ್ಷನ್ ಅದಲ್ವೋ, ಅದಲ್ವೇ ಅಲ್ಲ. ನಾನು ನರಳಿಸ್ದವ್ರನ್ನ ಸುಮ್ಮನೆ ಅಷ್ಟು ಈಸಿಯಾಗಿ ಕಳಿಸ್ಬಿಡ್ತೀನಿ? ಚಾನ್ಸೇ. ನನ್ನ ಇಂಟೆನ್ಷನ್ನೇ ಡಿಫರೆಂಟು. ಅವರು ಖುಷಿಯಾಗಿದ್ದರೆ ಆ ಖುಷಿನ ಕಿತ್ಕೋಬೇಕು, ಅವರು ನೆಮ್ಮದಿಯಾಗಿದ್ದರೆ ಆ ನೆಮ್ಮದಿನ ಹಾಳು ಮಾಡಬೇಕು.
ಆ ಕಡೆ ಸಾಯಕ್ಕೂ ಆಗದೆ ಈ ಕಡೆ ಬದುಕಕ್ಕೂ ಆಗದೆ ಬದುಕಿರೋ ಅಷ್ಟು ದಿನಾನು ನರಳಿ ನರಳಿ ನರ್ಕ ನೋಡ್ಬೇಕು ಅವ್ರುಗಳು. ಅದು ಈ JD ಇಂಟೆನ್ಷನ್. ಆದರೂ ನನಗೊಂದು ಟೆನ್ಷನ್ ಇದೆ ಕಣ. ಆ ಮನೆಗೆ ನಾನು ಜೋಕರ್ ವೇಷದಲ್ಲಿ ಹೋಗಿದ್ದೆ. ಅದು ನಾನೇ ಅಂತ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ. ಆ್ಯಂಡ್ ಅದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಅಂತ. ಅದರಿಂದ ಏನು ಸಮಸ್ಯೆ ಆಗುತ್ತೆ ಬಾಸ್? ಆಗುತ್ತೋ ಏನೋ ಹಿಂಗೆ ಹೇಳ್ತೀಯಾ? ದೊಡ್ಡ ಸಮಸ್ಯೆ ಆಗುತ್ತೆ ಅದರಿಂದ. ಈಗ ನೋಡಪ್ಪ, ನಾನು ಜೋಕರ್ ವೇಷದಲ್ಲಿ ಆ ಮನೆಗೆ ಹೋದ್ನ, ಅದೇ ಟೈಮಿಗೆ ಬಾಂಬು ಬಂದು ತಗಲಾಕೊಂಡಿದ್ಯಲ್ಲೋ ಅಲ್ಲಿ, ಅದೇ ಮೇಜರ್ ಸಮಸ್ಯೆ. ಯಾರಿಗಾದರೂ ಇಟ್ಟು ಅನುಮಾನ ಬಂದು ಆ ವೇಷದಲ್ಲಿ ಬಂದಿದ್ದವನು ನಾನೇ ಅಂತ ಗೊತ್ತಾಗ್ಬಿಟ್ರೆ ಮುಗಿಸ್ತು ನನ್ನ ಕತೆ. ಸಮಸ್ಯೆ ಏನು ಗೊತ್ತಾ? ಒಳ್ಳೆ ವಿಲನ್ ಆಗ್ಬಿಟ್ಟಿದ್ದೀನಲ್ಲ, ಎಲ್ಲರೂ ನನ್ನ ವಿಲನ್ ಅಂತಾನೆ ನೋಡ್ತಾರೋ. ಏನೇ ಕೆಟ್ಟದ್ದಾದರೂ ಅದಕ್ಕೆ ನಾನೇ ಕಟ್ಟ ಕಡೆಯ ಕಾರಣ ಅಂತ. ಅದು ನನ್ನ ಸಮಸ್ಯೆ. ಬಾಂಬ್ ಬಿಟ್ಟಿರೋನೇ ಯಾವನೋ, ಆದರೆ ಅದು ಬಂದು ತಗಲಾಕೊಳ್ಳೋದು ನನ್ನ ತಲೆ. ಅಲ್ಲ ಬಾಸ್, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಬರೀ ದೊಡ್ಡದಲ್ಲ, ಭಯಂಕರ ಪ್ರಾಬ್ಲಮ್ ಕಾಣೋದು. ಸುಮ್ಮನೆ ಅನ್ಕೊಂಡಿದ್ಯಾ ಬಾಂಬು ಅಂದರೆ? ಅದು ಸಿಕ್ತು ಅಂತಂದರೆ ಪೊಲೀಸವರು ಯಾವ ಲೆವೆಲ್ಗೆ ಎಂಕ್ವೈರಿ ಮಾಡ್ತಾರೆ ಅಂತ ಗೊತ್ತೇ ನನಗೆ. ಅದರಲ್ಲೂ ನಮ್ಮ ಮನೆಯವ್ರು ಕಂಪ್ಲೇಂಟ್ ಕೊಟ್ರಂತೂ ಇದ್ದಿದ್ದು ಮುಗೀತು ಕಣೋ. ಟೆರರಿಸ್ಟ್ ರೇಂಜಿಗೆ ನೋಡ್ತಾರೋ, ನ್ಯಾಷನಲ್ ಲೆವೆಲ್ ಥ್ರೆಟ್ ಇದ್ದಂಗದು. ಇದು ಸಾಮಾನ್ಯ ಗಲಾಟೆ ಅಲ್ಲಪ್ಪ. ಇದು ಯಾರಿಂದ ಬಂತು, ಎಲ್ಲಿಂದ ಬಂತು, ಹೆಂಗೆ ಬಂತು, ಯಾವ ರೂಟಲ್ಲಿ ಬಂತು, ಆರ್ಕೊಂಬಂತ, ಕೆಳಗಿಂದ ಬಂತ ಅಂತೆಲ್ಲ ಕೆದಕ್ತಾರೆ ಕಣೋಲೆ. ನಗ್ತಿಯಲ್ಲೋ, ನಿಜ ಕಣೋ. ನನ್ನ ಜಾಗದಲ್ಲಿ ಇರ್ತಿರೋ ಮೀಟ್ರ್ ಹೆಂಗಪ್ಪ ಆಗಿರೋದು ನಿನಗೆ ಗೊತ್ತಾಗೋದು. ಇದು ಲಿಟ್ರಲಿ ಆವಿನುತ್ತಕ್ಕೆ ಕೈ ಹಾಕ್ದಂಗೆ. ನಮ್ಮ ಕರ್ಮ ನೋಡು, ಕೈ ಹಾಕಿರೋದೇ ಯಾರು? ಆ ನೆರಳು ಬಂದು ಯಾವ ಮಾರಿ ನಮಗೆ ಅಂಟ್ಕೊಂತು ಅಂತ ಅಂದರೆ ಗ್ರಹಣ ಹಿಡೀತು ಅಂತಾನೆ ಲೆಕ್ಕ. ತಪ್ಪೇ ಮಾಡಿದೆ ಅನ್ಯಾಯವಾಗಿ ತಗ್ಲಾಕೋಬೇಕಲ್ಲೋ, ಅದು ನನ್ನ ಟೆನ್ಷನ್ನು ಕಣ. ಬಾಸ್, ನೀವು ತಗ್ಲಾಕೊಂಡ್ರೆ ನಾನು ತಗ್ಲಾಕೊಂತೀನ ಬಾಸ್? ಫಿಕ್ಸು. ಆದರೆ ಯು ಡೋಂಟ್ ವರಿ ಮ್ಯಾನ್, ಲೊಕೇಶನ್ ಚೇಂಜ್ ಅಷ್ಟೇ. ಈ JDಗಿರೋ ಇನ್ಫ್ಲೂಯೆನ್ಸ್ಗೆ ಸೆಲ್ ಒಳಗಡೆನೆ ಈ ಸೆಟಪ್ ಅಂತೂ ಪಕ್ಕ ನಾನು ಹಾಕ್ಸ್ತೀನಿ ಕಣ ನಿನ್ನ ಮೇಲೆ ಆಣೆ. ಎಲಿ 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 ಅನ್ನು ಚಾಳ ನೀನು ಯಾರು ಏನು ಮಾಡುವರು, ಈ JDಗೆ ಕೇಡು ಮಾಡುವರು. ಅಯ್ಯಯ್ಯೋ, ನಾನೇನ ತಗ್ಲಾಕೊಂಡ್ರೆ ನಮ್ಮ ಫ್ಯಾಮಿಲಿ ಉಡಿಸು.